ಗಲಾಟೆನೇ ಮಾಡಿದ್ದು, ಯಾಕಂದರೆ ಹಗ್ಗ ಟಾರ್ಪಲ್ಲಿ ಬಿಸಿದ್ರು ಅನ್ಲೋಡ್ ಮಾಡ್ತೀವಂತೇಳಿ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕೋಲಾರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಯಾಕ್ಟ್ರಿ ಯಾದಗಿರಿ NS ನಮ್ಮದಲ್ಲ, AP ಪಾಸಿಂಗ್ ಆದ ವಿನಾಯಕ. ಬೆಳಿಗ್ಗೆ ನಮ್ಮ ದೊಡ್ಡಪ್ಪಗೆ ಶಾಕ್ ಕೊಟ್ಬಿಟ್ಟು ಅದು ಗಾಡಿ ಏನಾಗೈತೆ ಅಂದರೆ ಡಮ್ಮಿ ಟೈರ್ ಪಂಚರ್ ಆಗಿಬಿಟ್ಟದು ದೊಡ್ಡಪ್ಪಂದು. ನಾವು ನೋಡಿಲ್ಲ, ದೊಡ್ಡಪ್ಪ ರಾತ್ರಿ ಹಂಗೆ ಮಕ್ಕೊಂಡಿದ್ದ. ಇವಾಗ ಬಂದು ನಾನು ದೊಡ್ಡಪ್ಪ ಅಂದೆ, ನೋಡಿದ್ರೆ ಅಲ್ಲೇ ಡಮ್ಮಿ ಟೈರ್ ಪಂಚರ್ ಆಗಿಬಿಟ್ಟತ್ವ ಹೊರಗಿಂದು. ಚಾ ಕುಡಿಯೋಣ ಅಂತೇಳಿ ಹೊಲ್ಟಿದ್ದೀವಿ. ನಮ್ಮ ಮುಂದೆ ಗಾಡಿಗಳದಾವೆ, 2 ಗಾಡಿ ಇದಾವಂತೆ, ಖಾಲಿ ಆಗಲ್ಲಂತೆ ಇವತ್ತು. ಇದೊಂದು ಐತೆ ನೋಡಿ AP ಗಾಡಿ. ಮೆಕ್ಕೆಜೋಳ ಅವೆಲ್ಲ ಫುಲ್ ಇದ್ದಾವೆ. ದೊಡ್ಡಪ್ಪ ಯಾವ ಕ್ರೇಟ್ ಹೊತ್ಕೊಂಬಂದ್ಬಿಟ್ಟು ಮಾನ್ಕಾಯಿ ಇದ್ದಾವೆ. ಟೀ ಕುಡಿಯೋಣ ಅಂತೂ ಇಲ್ಲಿ ಹೊಲ್ಟಿದ್ದೀವಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ ನಮ್ಮ ದೊಡ್ಡಪ್ಪ, ಯಾಕಂದರೆ ನೀವು ನಿನ್ನೆ ವೀಡಿಯೋದಾಗೆ ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತಾನಂತೆ ನಮ್ಮ ದೊಡ್ಡಪ್ಪ. ಇವತ್ತು ದೊಡ್ಡಪ್ಪಂದೇ ಪಾರ್ಟಿ ಇರೋದು. ಇವಾಗ ಹೋಗಿ ಎಲ್ಲ ತಗೊಬಂದು ಮಾಡ್ಕೊಂಡು ಉಣ್ತಾ ಇರೋದೆ. ನಾವು ಬರೋಷ್ಟೊತ್ತಿಗೆ ಒಂದು ರೆಡಿ ಇರ್ತಾನೆ, ಅನ್ನ ಮಾಡ್ಕೊಂಡು ತರಕಾರಿ ಕೊಯ್ಕೊಂಡು. ಇವಾಗ ವಾಚ್ಮ್ಯಾನ್ ನಾವು ಅಜ್ಜ ಒಂದೇಟಿಗೆ ಎಕ್ಸೆಲ್ ಇಸ್ಕೊಂಡು ಹೋಯ್ತಾ ಇರೋದೆ. ಬರಬಾ ದೊಡ್ಡಪ್ಪ, ಹೋಗೋಣ ಟೀ ಕುಡಿಯೋಣ ಬಾ. ನೋಡಿ ಸ್ನೇಹಿತರೆ, ಬೆಳಗ್ಗೆ ತಿಪ್ಪೇಸ್ವಾಮಿ ಗಾಡಿಗೆ ಟೈರ್ ಬಿಚ್ತಾ ಇದ್ದೀವಿ. ಅಡೆಲ್ಲಿ ಹೋಗಿ ಜಾಕೆತ್ ಬಂದಾನೆ ಅವನೇ. ಅಷ್ಟು ದಪ್ಪ ಇದ್ರೂ ಕೆಲಸ ಚೆನ್ನಾಗಿ ಮಾಡ್ತಾನೆ. ಅಡೆಲ್ಲಿ ಹೋಗಿ ಜಾಕೆತ್ತಾನೆ. ಹೌಸಿಂಗ್ ಡಮ್ಮಿ ಸೆಂಟ್ರಿಗೆ ಮಾತ್ರ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಸಿಕ್ಕಾಕ್ಯಂತಾನೆ. ಆಮೇಲೆ ಬ್ರೋ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ ಅನ್ನಂಗೆ ಆಗ್ಬಿಡ್ತತೆ. ಅವತ್ತು ಹೋಗಿದ್ದು 2 ಟೈರ್ ಹೊಡೆದೋದಾಗ. ಇವಾಗಿದ್ದು ಲಿಫ್ಟಿನ ಟೈರ್ ಬಿಚ್ಚಿ ಹಾಕ್ಬೇಕು. ದೊಡ್ಡ ಲಿವರ್ ಹಾಕ್ಯಳ್ರಲ್ಲಿ ನೋಡಿ, ಇಲ್ಲೊಂದು ಹೊಡೆದೋಗೈತೆ. ಇದು ಟೈರ್ ನಂದೇ. ಇದು ಇವನಿಗೆ ದಾನ ಮಾಡಿದ್ದಲ್ಲಿ ಬರ್ಬೇಕಾದ್ರೆ ಲಿಫ್ಟ್ನಾಗ ಹೊಡೆದೋಗ್ಬಿಡ್ತು ನೈಟು. ಏನೂ ಇಲ್ಲ, ಬಟನ್ ಎಲ್ಲ ಎದ್ದೋಗಿತ್ತಲ್ಲ, ಅದಕ್ಕೆ ಹೊಡೆದೋಗಿತ್ತದು. ವಯಸ್ಸಾಗೈತೆ ಟೈರಿಗೆ. ಇವಾಗ ಅದು ಒಳಗಿನ ಪಂಚರ್ ಆಗೈತೆ. ಹಂಗೆ ಬಿಡ್ತಿದ್ವಿ. ಇಲ್ಲೇ ಕಾಟ ಇದ್ದು ಅನ್ಲೋಡ್ ಇಲ್ಲಿ ಕಾಟ ಮಾಡ್ಕೊಂಡು ಹಿಂದೋಗಿ ಅನ್ಲೋಡ್ ಮಾಡಿದರೆ ಹಂಗೆ ಖಾಲಿ ಮಾಡೋಗಂತಿದ್ವಿ. ಕಾಟಕ್ಕೆ ಮತ್ತೆ ಮೇನ್ ರೋಡ್ಗೆ ಹೋಗ್ಬೇಕು. ಎಲ್ಲಿಗೆ ಯಾವುದು ಟಮ್ಕಾಗೆ ಹೋಗ್ಬೇಕು. ಟೈರ್ ಇಲ್ಲ, ಟಮ್ಕಾಗೆ ಹೋಗ್ಬೇಕು. ಇಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಚೇಂಜ್ ಮಾಡಿ ಕಳಿಸ್ತಿರೋದು. ಇಲ್ಲಿ ಬರೀ 14 ವೀಲ್ಗೆ ಅಷ್ಟೇ ಕಾಟ ಇರೋದು. 16 ವೀಲಿಗೆ ಕಾಟ ಆಗಲ್ಲ ಇಲ್ಲಿ. ಅದೊಂದು ರಂಕ್ಲಿ ಗುರು ಈ ಫ್ಯಾಕ್ಟ್ರಿನಾಗೆ. 45 ಟನ್ ಕೆಪಾಸಿಟಿ ಅಷ್ಟೇ ಇರೋದು. ಓವರ್ಲೋಡ್ ಹಾಕಿ ಬಂದರೆ ಎಲ್ಲ ಅಲ್ಲೇ ಹೋಗ್ಬೇಕು. 16 ವೀಲ್ 14 ವೀಲು 12 ವೀಲ್ ಅಷ್ಟೇ ಲೋಡ್ ಆಗೋದು. ಹಂಗಂದ್ರೆ ನಾವು 30 ಟನ್ ತರಬೇಕಾಗ್ತೈತೆ. ಏನು ಟೈಟ್ ಮಾಡಿಬಿಡ್ಬಿಡು, ಬಿಚ್ಕೊಳ್ಳೋಣ ಅಂತ ಅಲ್ಲಿ ಹೋಗಿ ಟೈರ್ ಹಾಕಿ ಇನ್ನು ಟಮ್ಕಾಗೆ ಹೋಗಿ ಬರೋಣ ಅಂತ ನಾವು. ನಾನು ಇವಾಗ ಟೈರ್ ಚೇಂಜ್ ಮಾಡಿ ಹೋಗೋದೆ. ಬನ್ನಿ ಟೈರ್ ಚೇಂಜ್ ಮಾಡಿ ಸಿಗೋಣ. ಟೈರ್ ಚೇಂಜ್ ಮಾಡ್ತಾಯಿದ್ದೀವಿ. ಶಿಶಿಗೆ ಕೊಟ್ಟಿದ್ದೀವಿ ಟೈರ್ ಹಾಕಂತೇಳಿ. ಹಾಕ್ಲಿಲ್ಲ ಒಳಗಿನ ಟೈರು. ಇವಾಗ ಹಾಕ್ತಾನೆ ಇಲ್ಲ ನೋಡ್ಬೇಕು. ಹಾಂ, ಟೈರ್ ಈ ಕಡೆ ದೂಕ್, ಆ ಕಡೆಗೆ ಒಂಚೂರು ಕೈಯಾಗೆ ತಳ್ಬೇಕು. ಅದನ್ನು ಬಿಟ್ಕೋಬಾರ್ದು, ತಳ್ಳಿ ಬಿಗಿಯಾಗಿ ಇಟ್ಕೊಂಡು ಎತ್ತಬೇಕು ಕೆಳಗೆ ಹಾಕಿ. ಕರೆಕ್ಟ್ ಐತೆ. ಟೈರ್ ತಳ ಎತ್ತು ಬೀಳ್ತೈತೆ. ಕರೆಕ್ಟ್ ಆಯ್ತಾ? ಭುಜ ಕೊಡ್ಬೇಕು ನೀನು, ಎತ್ತಬೇಕು ಟೈರ್. ಬಿಡು ಕಲ್ತ್ಕೊಂಡೆ ಬಿಡು. ಇವಾಗ ಕಲ್ತ್ಕೊಂಡೆ ಬಿಡು. ಲಿಫ್ಟಿಂದ ನೀನು ಎತ್ತೋಗು. ಪಂಚರ್ ಆಗಿರೋ ಟೈರ್ ಅದು ಹೆಂಗೆ ಎದ್ದೇಳ್ತತೆ? ಎತ್ತಕ್ಕಾಗಲ್ಲ ದೊಡ್ಡಪ್ಪ, ಟೈರ್ ಪಂಚರ್ ಆಗಿರೋದು. ಎತ್ತಕ್ಕಾಗಲ್ಲ ಬಿಡು ದೊಡ್ಡಪ್ಪ. 1 ಟೈರ್ ಹಾಕಿ ಅಲ್ಲೇ ಹಿಂದಕ್ಕೆ ಮುರಿತಾನ ಅವ್ನು ಸೊಂಟನ. ಫಸ್ಟಿಗೆ ನಾವು 10 ವೀಲಾಗಲ್ಲೇ ಅಂತ ಎಲ್ಲ ಕೈಯಾಗಿ ಲೂಸ್ ಮಾಡಿ ಕೈಯಾಗಿ ಟೈಟ್ ಮಾಡ್ತಿದ್ವಿ ಲೈನರ್ ಓಡಿಸ್ಬೇಕಾದ್ರೆ. ಮಿಷಿನ್ ಹಾಕಿದರೆ ಓನರ್ಗಳು ಮಿಷಿನ್ ಹಾಕಕ್ಕೆ ಬೈಯಾರ ಮೊದಲು. 10 ವೀಲ್ನಾಗ 50 ರೂಪಾಯಿ ಅವಾಗ ಮಿಷಿನಿಗೆ. ಇವಾಗ 100 ರೂಪಾಯಿ ಬಿಚ್ಚಿ ಟೈಟ್ ಮಾಡೋಕ್ಕೆ. ಓಸು 10 ವೀಲ್ 10 ಇದು ಅಷ್ಟು ಬಿಚ್ಚಿ ಟೈಟ್ ಮಾಡ್ತಿದ್ವಿ ನಾವೇ. ಎಣ ಬಿದ್ದೋಗ್ಬಿಡೋದು ಬೆಳಗ್ಗೆಯಿಂದ ಸಾಯಂಕಾಲದಷ್ಟೊತ್ತಿಗೆ ಹಾಕೋದ್ರಾಗೆ. ಇವಾಗ ಇನ್ನೇನು ಟೈರ್ ಆಯಿತು. ಎತ್ತಕ್ಕಾಗಲ್ಲ ಬಿಡ ನಿನ್ನ ಕೈಲಿ. ಅದನ್ನ ದೊಡ್ಡಪ್ಪನೇ ಎತ್ತಾನೆ. ಟೈರ್ ಹಾಕಿ ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಅಭಿಮನ್ಯು ಕಾಳಿಂಗ ಮರದನೇಳಗೆ ರೆಸ್ಟ್ ಅಂತಿದ್ದಾರೆ. ಇವಾಗ ಕಾಳಿಂಗನ್ನ ಮಾವತನ ಕರ್ಕೊಂಡು ಟೌನ್ನಾಗ ಹೊರಟಿದ್ದೀವಿ. ಯಾಕಂದರೆ ಚಿಚ್ಚಿ ತರೋಣ ಅಂತ ಹೊರಟಿದ್ದೀವಿ. ಇವತ್ತು ಟಮ್ಕಾಗೆ ಹೋಗ್ಬೇಕು.
ಅಜ್ಜಿಗೆ ವಾಚ್ಮ್ಯಾನಿಗೆ 90 ಆಸೆ ತೋರಿಸಿ ಬೈಕ್ ಇಸ್ಕೊಂಡು ಹೋಗಿ ಬೈಕು ಎಕ್ಸೆಲ್ನಾಗೆ 90 ತಗೊಬಂದು ಕೊಟ್ಟು ನಾವು ಆರಾಮಾಗಿ ಅಡುಗೆ ಮಾಡೋದು. ಡೋರ್ ಮುರಿತಾವು ಜಾಲ್ರಿ ಎಳ್ದ್ವಾ ಯಾಕೆ ಬಿಡ್ತಾಯಿದ್ದೀವಿ ಅಂದರೆ ಕೋತಿ ಬಂದು ಅಕ್ಕಿ ಬೇಳೆ ಎಲ್ಲ ಚೆಲ್ಲಿ ಬಿಡ್ತಾವೆ. ಅಲ್ಲಿ ಅರ್ಧ kg ಇದು ಶೇಂಗಾ ಬೀಜ ಸವಂಟೆ ಮಾಡ್ದಂಗೆ ಗೊತ್ಕೊಂಡೋಗ್ಬಿಟ್ಟು ಕವರ್ ಬೆರ್ಕಿಲ್ಲೇ ಲೆಫ್ಟ್ ಸೈಡಿಂದ ಹಂಗೆ ಬಿಟ್ಟಿದ್ವಿ. ಹೋಗ್ಬೇಕು ಇವಾಗ ಟೀ ಕುಡ್ದು ನಾವು ಹೋಗೋಣ ಬಾರೋ ಸಂತ. ನೋಡಿ ಸ್ನೇಹಿತರೆ, ಗಾಡಿ ಅಂತೂ ಅನ್ಲೋಡ್ ಆಗಲಿಲ್ಲ, ಅದಕ್ಕೆ ಬೇಳೆ ಸಾರು ಅನ್ನ ಮಾಡ್ತಾಯಿದ್ದೀವಿ. ಇವನಿಗೆ ಕರೆದೆ ಬಾರ 1 kg ಮಟನ್ ತರೋಣ ಅಂದರೆ ಇಲ್ಲಿ ಸೋಮವಾರ ಎಲ್ಲ ಅಂಗಡಿ ಬಂದಾಯ್ತು ಅಂದರು ವಾಚ್ಮ್ಯಾನು. ಆ ಅಜ್ಜನ ಎಕ್ಸೆಲ್ ಕೇಳಿದ್ವಿ, ಕೊಡಲಿಲ್ಲ. ಪೆಟ್ರೋಲ್ ಇಲ್ಲ ಅಂದ, ಮತ್ತು ಇನ್ನೇನು ಪೆಟ್ರೋಲ್ ಇಲ್ಲ ಅಂದಮೇಲೆ ಕೇಳ್ಬಾರ್ದು ಅಂತೇಳಿ ಸುಮ್ಮನೆ ಆದ್ವಿ. ಅದಕ್ಕೆ ಬೇಳೆ ಸಾರು ಅನ್ನ ಮಾಡ್ತಾಯಿದ್ವಿ. ದೊಡ್ಡಪ್ಪ ನೋಡಿದ್ರೆ ಆ ಕಡೆ ಮಕ್ಕಳಾನೆ, ಇವನು ಚಿಕ್ಕಪ್ಪ ನೋಡಿದರೆ ಇಷ್ಟೊತ್ತಿನಾಗ ಅಲ್ಲುತ್ತದಾನೆ. ಒಗ್ಗರಣೆಗೆ ಹಾಕ್ಬೇಕು ನೋಡಿ, ಮಾನ್ಕಾಯಿ ಜೊತೆಗೆ ಹಾಕೋಣ ಅಂತೇಳಿ ತಂದು ಗುರು ಬೆಳಗ್ಗೆ ಕಿತ್ಕೊಂಡು ತಿನ್ನೋಣ ಅಂತೇಳಿ. ಉಳ್ಳಗದ ಸುಮ್ಮನೆ ತಿನ್ನೋಕೆ ಆಗ್ತಿಲ್ಲ. ಜೊತೆಗೆ ಆಮ್ಲೆಟ್ ಹಾಕೋಕ್ಕೆ ಕೋಡಿಗುಡ್ಲು ತಂದೀವಿ ಮೊಟ್ಟೆನ. ಇವಾಗ ಧನಿಯಾ ಪುಡಿ ಇನ್ನೇನ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದ್ದಾವೆ, ತಾಂಬರ್ಬೇಕು. ದೊಡ್ಡಪ್ಪನ ಕರಿತಾ ಇದ್ನಿ ಟೀ ಕೂಡ ತರೋಣ ಬಾ ಅಂತಂದು. ಅವ್ನು ಎದ್ದೇ ಬರೋಂಗಿಲ್ಲ. ಬಾರಲ್ಲ ಹೋಗಿ ಬರೋಣ. ಕೈ ಅಂತದ ನೋಡ್ರಿ ದೊಡ್ಡಪ್ಪ ಮಕ್ಕಳು. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೆ, ಇವತ್ತು 2ನೇ ದಿವಸ. ನಿನ್ನೆ ನಮ್ಮ ಗಾಡಿ ಖಾಲಿ ಆಗಿರಲಿಲ್ಲ. ಇವಾಗ ಬೆಳಿಗ್ಗೆನೇ ಹೋಗಿ ಕಾಟ ಮಾಡಿಸ್ಕೊಂಡ್ಬಂದು ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀವಿ. ಇನ್ನು ಅನ್ಲೋಡ್ ಮಾಡೋರು ಲೇಬರ್ಸ್ ಬಂದಿಲ್ಲ. ಇವ್ರು ಒಂದು ಗಾಡಿ ಖಾಲಿ ಮಾಡೋಕ್ಕೆ ಮಧ್ಯಾಹ್ನ ಮಾಡ್ತಾರೆ. ನಂದೇ ಸಾಯಂಕಾಲ ಆಗ್ಬೋದೇನೋ. ತಿಪ್ಪೇಶಿ ಫಸ್ಟ್ ಬಂದು ಹಾಕ್ಬಿಟ್ಟಾನೆ ನೋಡಿ. ಅವನದೇ ಸೀರಿಯಲ್ ಇರೋದು. ಹಗ್ಗ ಟರ್ಪಲ್ಲಿ ಬಿಸ್ತಾಯಿದ್ದೀವಿ. ಸ್ವಂತ ಅವನು ಸೇರ್ಕೊಂಡು ನಾನು ಕೆಳಗೆ ಬೀಸಿದೆ, ಅವರಿಬ್ಬರು ಮೇಲೆ ಎಳ್ಕೊತಿದ್ದಾರೆ. ಇನ್ನು ನಾವು ಬೆಡ್ ಕಾಫಿ ಕುಡ್ದಿಲ್ಲ, ನಮಗೆ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಬೆಳಗ್ಗೆ ಎದ್ದೇಟಿಗೆ ನಾನು ಕಾಟತ್ತಾಗೆ ಲೈನ್ನಾಗ ಕುಡ್ದೆ, ಇವರಿಬ್ರು ಕುಡ್ದಿಲ್ಲ. ಇವಾಗ ಹೋಗಿ ಇನ್ನೊಂದ್ಸಲಿ ಕುಡ್ದು ಬರೋದು. ರ್ಯಾಂಪಿಗೆ ಬಿಟ್ಕೊಂಡಾರ ಗಾಡಿ ಬಾಯ್ಲರ್ಗೆ, ಅದಕ್ಕೆಲ್ಲ ಕಟ್ ಮಾಡಿ ಹಾಕ್ತಾರೆ ನೋಡಿ. ಅಲ್ಲಿಗೆ ರಿವರ್ಸ್ ನೋಡೋ ಚೀಲ ಎಲ್ಲ ಕಟ್ ಮಾಡಿ, ಇವೆಲ್ಲ ಬಂಕರ್ ಇದಾವೆ ನೋಡಿ. ಇದ್ರಾಗ ಫುಲ್ ಆಗುತ್ತೆ, ಇಲ್ಲಿಂದ ಆ ಕಡೆ ಡಿಸ್ಪ್ಯಾಚ್ ಆಗುತ್ತೆ. ಬಂಕರ್ ಫುಲ್ ಆಗಿದ್ದಾವೇನೋ. ಗಾಡಿನ ಕ್ಲೀನಾಗಿ ಅನ್ಲೋಡ್ ಮಾಡ್ತಾ ಇಲ್ಲ ಇವರು. ಇವಾಗ ನಮ್ಮದು ಎಷ್ಟೊತ್ತಿಗೆ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಇವಾಗ ಹಗ್ಗ ಟಾರ್ಪಲ್ಲಿ ಬಿಚ್ಚಾಕಿ ಚಹಾ ಕುಡಿದು ಬಂದು ಇನ್ನು ನಾಷ್ಟ ಬೇರೆ ಮಾಡಬೇಕು. ನಾಷ್ಟ ಏನಂದರೆ ಬೇಳೆ ಸಾರು ಅನ್ನ ಮಾಡೋದು. ಕ್ಯಾನ್ ಯಾರ್ದು ಇದು ಸೀಲ್ ಹಾಕಿದ್ದು ಕುಡಿಯೋ ನೀರಿಂದೇನೋ, ನಮ್ದಲ್ಲ. ಬನ್ನಿ ಚಹಾ ಕುಡಿಯೋಕೆ ಹೋಗಿ ಸಿಗೋಣ. ನೋಡ್ಗುರು, 2 ಖಾಲಿ ಆಗ್ತವೆ, 1 ಖಾಲಿ ಆಗ್ತದವೆ. ಬಡಿ ಮಕ್ಳು 12 ಗಂಟೆಗೆ ಬಂದಾರೆ. ಅದು ಗಲಾಟೆ ಮಾಡಿದ್ದಕ್ಕೆ ಬಂದ್ರೆ, ಅದಿಲ್ಲಾಂದರೆ ಮಕ್ಕಂಡಿದ್ರೆ ಸುಮ್ಮನೆ ಕೈ ಬಿಡೋರು. ಇವಾಗ ನಂದು ಹಗ್ಗ ಟಾರ್ಪಲ್ಲಿ ಬಿಚ್ಚಕ್ಕೆ ಹೇಳಿದಾರೆ, ಬಿಚ್ಚಿದ್ನಿ. ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ನೋಡ್ಬೇಕು. ರಾತ್ರಿ ಒಂದು 10 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೆ. ಎಲ್ಲ ಜೋಪತ್ರಿ ನನ್ನ ಮಕ್ಳಿಗೆ ಗುರು ಇವರು. 12:50 ಆಗೈತೆ. ಇನ್ನೇನು ಇದು ಖಾಲಿ ಆಗೋಕ್ಕೆ 3 ಗಂಟೆ ಆಗ್ತತೆ. ಇನ್ನೂ ಒಂದು 6 ನಿಟ್ಟು 7 ನಿಟ್ಟು ಅದಾವೆ. 3 ಗಂಟೆಗೆ ಬಿಟ್ಕೊಂಡ್ರೆ ರಾತ್ರಿ 9 ಗಂಟೆ ಪಕ್ಕ ಮಾಡೇ ಮಾಡ್ತಾರೆ. ಇನ್ನು ಮೆಕ್ಕೆಜೋಳದ ಗಾಡಿ ಬಿಟ್ಕೊಂಡಾರ ಒಂದು. ನೋಡೋದು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ. ಶಿಷ್ಯ ಒಬ್ಬನೇ ಬಿಸ್ಲಾಗ ತಾಡ್ಪಲ್ಲಿ ಎತ್ತಾ ಇದ್ದಾನೆ ಪಾಪ. ಹಗ್ಗೆಲ್ಲ ಬಿಚ್ಚಿ ಸೈಡಿಗೆ ಬಂದಿವೆ. ಒಂದು ಕೆಳಕ್ಕೆ ನಾವೇ ಹಾಕ್ಸಿದ್ದು, ಯಾಕಂದರೆ ಅದಕ್ಕೊಂಚೂರು ದಾರ ಕಟ್ಬೇಕು ಸೈಡಿಗೆಲ್ಲ. ಅದಕ್ಕೆ ಕೆಳಕ್ಕೆ ಹಾಕಂತೇಳಿದ್ವಿ. ಬಾರೋ ಇದು ಸುಧಾರಿಸ್ಕೊಂಡು ಹೋಗಂದ್ರೆ ಇನ್ನೂ ಬಿಚ್ಚದ್ರಾಗಿದ್ದಾನೆ ಅವನು. ಟಾರ್ಪಲ್ಲು ಎತ್ತು ಬರ್ತಂತೇಳಿ ಹಂಗೆ ಕೂತ್ಕೊಂಡಾನೆ. ನಾನು ಇನ್ನೂ ಬಂದು ಮರದನೆಲೆ ಕೂತ್ಕೊಂಡಿವಿ. ಪಕ್ಕದಾಗಿರೋನೆ ಸೂಪರ್ವೈಸರು ನೋಡಿ. ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ, ಇನ್ನೇನು ಮಾಡ್ತಾರೆ. ತುಮಕೆ ಬಂದೀವಿ, ವೆಯ್ಟ್ ಮಾಡಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ, ನಮ್ಮ ಗಾಡಿ ಬಿಟ್ಟ ಮೇಲೆ ಸಿಗೋಣ ಬನ್ನಿ. ಗುರು, ಇವತ್ತು ಹೊಗೆ ಅಂದ್ಕೊಂಡಿದ್ದೆ, ಬಿಡಲಿಲ್ಲ. ಫುಲ್ ಗಲಾಟೆನೇ ಮಾಡಿದ್ದು. ಯಾಕಂದರೆ ಹಗ್ಗ ಟಾರ್ಪಲ್ಲಿ ಬಿಸಿದ್ರು ಅನ್ಲೋಡ್ ಮಾಡ್ತೀವಂತೇಳಿ. ಮೇಸ್ತ್ರಿ ಅಂದರೆ ಇವನ ಕೈ ಕೆಳಗೆಲ್ಲ ಲೇಬರ್ ಇರೋದು. ಹೋಗಿ ಫುಲ್ ಜೋರು ಮಾಡಿದೆ. ಇವಾಗ ಖಾಲಿ ಮಾಡಿಲ್ಲ ಅಂದರೆ ಗಾಡಿ ತಾಂಡೋಗಿ ಗೇಟಿಗೆ ಅಡ್ಡ ಹೊಡೆಯೋದಂತೂ ಪಕ್ಕ. ಅದೇನು ಮಾಡ್ತೇವೆ ನನಗೆ ಗೊತ್ತಿಲ್ಲ. ಮಾಲ್ ನೆಂದೋದ್ರೆ ನಾನು ಕೇಳಂಗಿಲ್ಲ ನೀವು ಅಂತಂದು ಫುಲ್ ಜೋರು ಮಾಡಿದೆ. ನನ್ನ ಸೂಪರ್ವೈಸರ್ ನನಗೆ ಬಿಟ್ಟ ಜೋರು ಮಾಡೋಕ್ಕೆ ಬಂದ. ಅವನಿಗೆ ಹೇಳ್ದಾನೆ, ನಂದು ಇಲ್ಲೇ ಲೋಕಲ್ಲು, ನೀನು ಎಲ್ಲಿದ್ದಾನ ಬಂದು ನಮ್ಮ ಮೇಲೆ ಜೋರು ಮಾಡಬೇಡ, ನಡೆಯಲ್ಲ ನಮ್ಮ ಹತ್ರ, ನೀನು ನೋಡು ಖಾಲಿ ಮಾಡಲ್ಲ ಅಂತೇಳು. ಅವಾಗ ಮಾತಾಡು. ತಾಂಡೋಗಿ ಗೇಟಿಗೆ ಅಡ್ಡ ಹೊಡೆದಿಲ್ಲ ಅಂದರೆ ಮೀಸೆ ಬಳಸ್ಕೊಂಡು ಓಡಾಡ್ತಾಳೆ ಅಂತೇಳಿ ಫುಲ್ ಜಗಳನೇ ಮಾಡಿದೆ. ಆವಾಗ ಅಲ್ಲಿ ಮೆಕ್ಕೆಜೋಳ ಖಾಲಿ ಮಾಡೋದನ್ನ ಬಿಟ್ಟು ಕರ್ಕೊಬಂದರು. ಯಾಕಂದರೆ ಇವತ್ತು ಬಂದಿರೋ ಗಾಡಿ ಆ ಕಡೆ ಖಾಲಿ ಮಾಡ್ತಿದ್ದಾರೆ.
ನಾನು ಅವನಿಗೆ ಮಧ್ಯಾಹ್ನ ಒಂದು 10 ಸಲ ಕೇಳಿದೆ, ಖಾಲಿ ಮಾಡ್ತಂದ್ರೆ ಹೇಳು ಬಿಚ್ತೀನಿ, ಇಲ್ಲಾಂದರೆ ಅಡ್ಡ ಟಾರ್ಪಲ್ಲಿ ಬಿಚ್ಚಲ್ಲ ಅಂತಂದು. ಬಡ್ಡಿ ಮಗ ಅವನು ಯಾವನು ಸೂಪರ್ವೈಸರ್ ಇದ್ದು ಖಾಲಿ ಮಾಡ್ತೀನಿ ಅಂತೇಳಿ ಬಿಚ್ಚಿಸ್ತ. ಯಾಕಂದರೆ ನೋಡಿ ಮಳೆ ಮಾಡಾಗಿತ್ತೆ, ಮಳೆ ಬಂದರೆ ನೆಂದರೆ ತಿರ್ಗಿ ಅದು ನಮಗೇನೆ. ಯಾಕಂದರೆ ಶೆಡ್ಡು ಪೂರ್ತಿ ಇಲ್ಲ, ಕವರಿಂಗು ಎಲ್ಲ ನೀರು ಬೀಳ್ತತೆ. ಹಂಗಾಗಿ ಟಾರ್ಪಲ್ ಹಾಕೊಂಡ ನಮ್ಮನೇನು ಮತ್ತೆ ಅಮಲಿ ಕೆಲಸ ಮಾಡ್ಬೇಕೇನೋ ಅಂತೇಳಿ ಫುಲ್ ರೇಸ್ ಆದೆ. ಅವ್ನು ಯಾರು ಮ್ಯಾನೇಜರಿಗೆ ಫೋನ್ ಮಾಡಿಕೊಟ್ಟ, ಮ್ಯಾನೇಜರ್ಗೆ ಇದೆ ಮಾತು ಹೇಳಿದ್ದು. ಗಾಡಿ ಗೇಟಿಗೆ ಅಡ್ಡ ಹೊಡಿತೀನಿ, ಒಂದು ಗಾಡಿ ಫೀಡ್ಸ್ ಗಾಡಿ ಹೋಗಕ್ಕೆ ಬಿಡಲ್ಲ, ಒಳಗೆ ಯಾವ ಬರೋಕ್ಕೆ ಬಿಡಲ್ಲ ಅಂತಂದೆ. ಒಂದು 7-8 ಗಾಡಿ ಫೀಡ್ಸ್ ಗಾಡಿ ಲೋಡಾಗಿ ನಿಂತಿದ್ದಾವೆ, ಅವಕ್ಕೆ ಬಿಲ್ ರೆಡಿ ಮಾಡೋಣ. ಅಲ್ಲಿಗೆ ಹೋದ್ವಿ, ಖಾಲಿ ಮಾಡಲ್ಲ ಅಂತ ಹೇಳಿ ನೀನು, ಆಮೇಲೆ ತೋರಿಸ್ತೀನಿ ನಾವು ದುರ್ಗದವ್ರು ಏನಂತಂದು ಅಂತಂದಾಗ ಲೇಬರ್ನ ಕಳ್ಸಾನೆ. ಇವನು ಇನ್ನೂ ಎಲ್ಲೋ ಹೋಗ್ತದಾನೆ, ನೋಡೋಣ. ಬಂದಿಲ್ಲ ಅಂದರೆ ಮತ್ತೆ ತಿರ್ಗಾ ಹೋಗೋದೆ ಅವ್ನು ಹುಡುಕ್ಯಂಡು. ಇವತ್ತಂತೂ ಬಿಡೋದೇ ಇಲ್ಲ ಗುರು. ನೋಡೋಣ, ಒಂದು 2-3 ಅದಾರ ಕಾಲು ಬಡ್ಡಿ ಮಕ್ಕಳು ಹಿಂದೆ ಅದಾರ. ಆದರೆ ಇವ್ರಿಗೆ ದಿನ ಕೂಲಿ ಅಲ್ಲ, ಹಂಗಾಗಿ ಆಟಿಗೆ ಆಡ್ತಾರೆ. ಬೆಳಿಗ್ಗೆಯಿಂದ ಒಂದೇ ಗಾಡಿ ಗುರು ಖಾಲಿ ಮಾಡಿರೋದು, ತಿಪ್ಪೇಶಿ ಗಾಡಿ ಒಂದೇ ಸೋಯ ಖಾಲಿ ಮಾಡಿರೋದು. ಹೇಳ್ಬೇಕು ನಾವು ಖಾಲಿ ಮಾಡಲ್ಲ ಅಂತಂದು, ಹಂಗಂದ್ರೆ ಟಾರ್ಪಲ್ ಬಿಸ್ತಿದ್ದಿಲ್ಲ ನಾನು. ಒಂದು 5-6 ಸಲ ಕೇಳಿದರೆ ಖಾಲಿ ಮಾಡ್ತೀನಿ ಅಂತ. ಇವಾಗ ನಾಟಕ ಮಾಡ್ತಾನೆ. ಮಧ್ಯಾಹ್ನಲಿದ್ದ ಬರೀ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತೇಳಿ ಇದೇ ಆಟ ಆಡ್ದ. ಯಾವಾಗ ಪೀಡ್ಸ್ ಗಾಡಿ ಹೊರಕ್ಕೆ ಬಿಡಲ್ಲ ಅನ್ನೋ ಅವಾಗ ಕಳಿಸಿದಾರೆ ನೋಡಿ. ಎದ್ರಿಕೆಂಡ್ರೆ ಎದುರಿಸ್ಬಿಡ್ತಾರೆ ಗುರು. ತಿರುಗಿ ಬೀಳಿದ್ರು ನೋಡಿ ಅವಾಗ ಆಪ್ ಹಾಕ್ತಾರೆ. ಯಾರೇ ಆದರೂ ಅಷ್ಟೇ, ಎದುರಬಾರ್ದು ಅಷ್ಟೇ ನೋಡಿ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ. ನನಗೇನು ಭರವಸೆನೇ ಇಲ್ಲ ಪೂರ್ತಿ ಗಾಡಿ ಅನ್ಲೋಡ್ ಮಾಡ್ತಾರೆ ಅನ್ನೋದು. ಯಾಕಂದರೆ ಅರ್ಧ ಜನ ಮಾಡಲ್ಲ ಅಂತ ಹೋಗ್ತಾರೆ, ಅರ್ಧ ಜನ ಮಾಡ್ತೀವಿ ಅಂದರೆ ಎತ್ತು ಏರಿಗೆ ಹೇಳಿದ್ರೆ ಕ್ವಾಣ ನೀರಿಗೆ ಎಳಿತನ್ನಂಗೈತೆ. 4 ಬಂದರೆ ಒಂದು ಅರ್ಧ ಖಾಲಿ ಮಾಡಿದ್ರು ಮಾಡ್ಬೋದೇನೋ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೋ. The next day. ಗುಡ್ ಮಾರ್ನಿಂಗ್ ಗೆಳೆಯರೇ, ಇಲ್ಲೇ ಇದ್ದೀನಿ, ಹೋಗಿಲ್ಲ. ರಾತ್ರಿ ಬರೀ 50 ಚೀಲ ಎಳೆದು ಓಡೋಗ್ಬಿಟ್ರು ಕಳ್ಳರು. ಇನ್ನೇನಂತೇಳಿ ಸುಮ್ಮನೆ ಅದೇ. ರಾತ್ರಿ 50 ಚೀಲ ಎಳೆಯೋಕೆ 10:30 ಮಾಡಿ ತಪ್ಸ್ಕೊಂಡು ಹೋದರು. ಇವಾಗ ಬೆಳಗ್ಗೆ ಹೋಗಿ ಒಂದು ಮಾತು ಹೇಳಿದೆ, ಬಂದ್ರು ಅಂದ ಸೂಪರ್ವೈಸರ್. ಯಾಕಂದರೆ ನಿನ್ನಿಂದ ಬೈಸ್ಕೊಂಡಿರೋದಕ್ಕೆ ಇವಾಗ ಅನ್ಲೋಡ್ ಆಗ್ತೈತೆ. ಇಲ್ಲೆಲ್ಲ ಈ ಸುಂಕು ಬಿದ್ದತ್ತು ಗುರು ಮೆಕ್ಕೆಜೋಳದ್ದು. ಮೈಯೆಲ್ಲ ತಿಂಡಿ ಅಂದರೆ ತಿಂಡಿ. ಆ ಪಕ್ಕದಾಗೆ ಜೋಳದ ಬಂಕರ್ ಐತಲ್ಲ, ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದು ಹೇಳ್ಬಾರ್ದು. ನೋಡೋಣ, ಇವಾಗ 1 ಗಂಟೆಗೆ ಅನ್ಲೋಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. 1 ಗಂಟೆಗೆ 1 ಗಂಟೆ 1.5 ಗಂಟೆಗೆ ನೋಡೋಣ ಅದು ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾನೆ ಏನೋ. ಅನ್ಲೋಡ್ ಆಗ್ಬಾರ್ದು ಇವು ಆಮೇಲೆ ಇರೋದು ಅವನಿಗೆ ಸೂಪರ್ವೈಸರ್ಗೆ ಆಟ ಆಡಿಸ್ಬಿಡ್ತೀನಿ. ನೋಡೋಣ 10 ಗಂಟೆ ಎಷ್ಟೊತ್ತಿಗೆ ಖಾಲಿ ಆದರೆ ಆಗ್ಬೋದೇನೋ. ತಿಂಡಿ ಮಾಡಿಲ್ಲ ಇನ್ನು, ತಿಂಡಿ ಮಾಡ್ಕೊಂಬರ್ಬೇಕು. ಅಡುಗೆ ಏನು ಮಾಡಲ್ಲ, ಈ ಧೂಳ್ನಾಗ ಅಡುಗೆ ಏನು ಮಾಡ್ತಿದ್ರು ಏನಕ್ಕನ್ನ ಇಟ್ಟರೆ ಎಲ್ಲ ಧೂಳು ಬೀಳ್ತತೆ. ಹೊರಕ್ಕೆ ಹೋಗಿ ತಿಂಡಿ ಮಾಡಿದ್ರತ್ತು. ಇವಾಗ ಫಸ್ಟ್ ವೀಡಿಯೋ ಎಡಿಟಿಂಗ್ ಮಾಡಬೇಕು, ಆಮೇಲೆ ಸಿಗೋದು ಬನ್ನಿ. ಫೈನಲಿ ಖಾಲಿ ಆಯ್ತು ಗುರು. 12 ಗಂಟೆ ಆಯ್ತು. 1 ಗಂಟೆ ಆಯ್ತು ರಿಸೀವ್ ಕೊಡೋಷ್ಟೊತ್ತಿಗೆ. ಕಾಟ ಮಾಡಿಸ್ಕೊಂಬಂದು ಮತ್ತೆ ಇಲ್ಲೇ ಕರ್ಕೊಂಬಂದು ಬಿಟ್ಟು ಹೋಗ್ಬೇಕು ಇವ್ರಿಗೆ ಅಂತ. ಅದು ಇದು ಬಂದೈತೆ ನೋಡಿ. 5 ಕಿಲೋಮೀಟ್ರ್ ಹೋಗಿ 5 ಕಿಲೋಮೀಟ್ರ್ ವಾಪಸ್ ಬಂದು ಕಾಟಾಗೆ. ಫ್ಯಾಕ್ಟ್ರಿಗೆ ಬಂದಮೇಲೆ ಹೋಗ್ಬೇಕು. ಒಳಗೆ ರಿಸೀವ್ ಇಸ್ಕೊಂಬರಕ್ಕೆ ಹೋಗಿ ನಮ್ಮ ಹುಡುಗ ನೋಡಿ. ಇವನ್ನ ಯಾರು ಅಡ್ಡ ತಂದು ನಿಲ್ಲಿಸ್ತಾ AP ಗಾಡಿಯನ್ನು. ಏನಪ್ಪ ರಿಸೀವ್ ತಂದು ಅವಾಗ ಹೋಗೋದೆ. ಬನ್ನಿ ಹೊರಡೋಣ. ಇದು ಹೊಸಕೋಟೆ ಹೈವೇ ತಿಂಗಳು ಸ್ವಂತ ಗಾಡಿ ಕೊಟ್ಟಿರತ್ತು. ಅಲ್ಲಿಂದ ಅವ್ನು ಓಡಿಸ್ತಾನೆ ದೊಡ್ಡಬಳ್ಳಾಪುರ ಅಲ್ಲ, ನೆಲಮಂಗಲ ದಾಬಸ್ಪೇಟೆವರೆಗೂ. ದಾಬಸ್ಪೇಟೆಯಿಂದ ಇಸ್ಕೊಂಡು ನಾನು ನೋಡಿದೆ. ಅಲ್ಲಿಂದ ಊರವರೆಗೂ ಹೊರಟುಬಿಟ್ರು. ಬನ್ನಿ ಫೈನಲ್ಲಿ ಬಂದು ಗುರು ದೇವನಹಳ್ಳಿ ಮತ್ತು ಇದು ದಾಬಸ್ಪೇಟೆ ರೋಡ್ಗೆ ಬಂದು ಡ್ಯೂಟಿ ಚೇಂಜ್ ಮಾಡ್ಕೊಂಡು ಸಿಗ್ನಲ್ ಬಂದೇಟಿಗೆ ಗೇರ್ ಚೇಂಜ್ ಮಾಡ್ಬೇಕು. 2 ಅಂದೇಟಿಗೆ ಇಲ್ಲಿದ್ದ ಇವಂದೇ ದಾಬಸ್ಪೇಟೆವರೆಗೂ 1 ಗಂಟೆ ಆಗೈತೆ ನೋಡಿ ಟೈಮು. ಇವಾಗ ಅಲ್ಲಿಗೆ ಹೋಗೋಷ್ಟು ದಾಬಸ್ಪೇಟೆಗೆ ಹೋಗೋಷ್ಟೊತ್ತಿಗೆ 3 ಗಂಟೆ. ಆರಾಮಾಗಿ ಸಾಯಂಕಾಲದಷ್ಟೊತ್ತು ಮನೆಗೆ ಹೋಗ್ತೀನಿ. ಹಂಗೆ ಹೋಗ್ಬೇಕಾದ್ರೆ ನಾವು ಮನೆ ಊರಿಗೆ ಬಿಟ್ಟು ಹೋಗೋದೆ. ದುರ್ಗಿನ ಕರ್ಕೊಂಡು ಹೋಗೋದು. ನಾನೇನು ಲೋಡ್ ಮಾಡಲ್ಲ, ನೋಡಿ ಹೋಗೋದಿಲ್ಲ ನಾನು. ಬೇರೆ ಯಾರಿಗೆಲ್ಲ ಕಳಿಸಿದ್ರಾತು, ನೋಡಾದ್ಮೇಲೆ ಫೋನ್ ಮಾಡಿದ್ರಾತು. ಇವಾಗ ಹೋಯ್ತಾ ಇರೋದೆ ನೋಡಿ ಸೀದಾ ನಾನ್ ಸ್ಟಾಪಾಗೆ. ಇವಾಗ ದಾಬಸ್ಪೇಟೆವರೆಗೆ ಇವಂದೆ, ಅಲ್ಲಿವರೆಗೂ ರೆಸ್ಟ್ ಆಡೋದು. ಅಲ್ಲಿದ್ದ ಆಮೇಲೆ ತೀಡೋದು ದಾಬಸ್ಪೇಟೆಯಿಂದ. ಎಷ್ಟೈತೆ ಗುರು, ದಾಬಸ್ಪೇಟೆನೇ ತೋರ್ಸಂಗಿಲ್ಲ. ದೊಡ್ಡಬಳ್ಳಾಪುರನೇ 50 ಕಿಲೋಮೀಟ್ರ್ ಐತಿ ಇನ್ನು. ಮೊನ್ನೆ ನೋಡೋಣ ಮುಂದೋಗಿ ಸಿಗೋಣ. ನೋಡ್ಗುರು ನಿದ್ದೆಗಣ್ಣಾಗೆ 14 ವೀಲ್ ಸೈಡ್ಗೆ ಹೋಗ್ಬಿಟ್ಟೈತೆ.
ಸಿರದ ಹತ್ರ BS6 ಕರೆಕ್ಟಾಗಿ ಗುಂಡಕ್ಕೆ ಹೋಗಿದ್ದಾನೆ. ಇವತ್ತು ಸಂತ ನಿಲ್ಲಿಸಿ ಬಂದೆ, ಹೋಗ್ತಾ ಇದ್ದೀನಿ ನೋಡಿ. 4:03 ಆಗೈತೆ. ದುರ್ಗ ಕರ್ಕೊಂಡು ಹೋಗಿ ಇನ್ನೇನು ಮಾಡೋದು ಅಂತೇಳಿ ಇಲ್ಲೇ ಇಳಿಸಿ ಹೋಗ್ತಾ ಇದ್ದೀನಿ. ದುರ್ಗ ಬಂದು ಇನ್ನೊಂದು 80 ಕಿಲೋಮೀಟ್ರ್ ಐತೆ. ಹೋದ್ರೆ 5:30-6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ. ನೋಡೋದು ದುರ್ಗದಾಗೆ ಕೆಲಸ ಐತೆ. ಫಸ್ಟು ಸ್ಟೆಪ್ನಿ ತಂದು ಗೋಡನ್ನಾಗಿರೋ ಸ್ಟೆಪ್ನಿ ಹಾಕ್ಬೇಕು ಬರೋ ಗಾಡಿಗೆ. ಸ್ಟೆಪ್ನಿ ಹಾಕಿ ನಿಲ್ಲಿಸೋಬೇಕು. ಮೊನ್ನೆ ಏನಾಗಿತ್ತಂದರೆ ತಿಪ್ಪೇಶಿ ಗಾಡಿದು ಕ್ರೌನ್ ಪಿನಿಯನ್ ಸೌಂಡ್ ಬರ್ತದೆ ಅಂತ ಹೇಳಿದ್ವಲ್ಲ, ಅದು ಕ್ರೌನ್ ಪಿನಿಯನ್ ಸೌಂಡ್ ಅಲ್ಲ, ಅದು ಯೂಕ್ ಮಿಲ್ಲಿಂಗ್ ಸೌಂಡ್ ಅಂತೆ. ಯೂಕ್ ಮಿಲ್ಲಿಂಗ್ ಗೂಟ ಮಿಲ್ಲಿಂಗ್ ಎರಡೂ ಹೋಗ್ಯತೆ. ರಾತ್ರಿ ಖಾಲಿ ಮಾಡ್ಕೊಂಡೋಗಿ ಇಲ್ಲಿ ಸಿರದ ಹತ್ರ ಗಾಡಿ ನಿಂತಿತ್ತಂತೆ. ಮತ್ತು ಪರಿಚಯ ಇರೋ ಗಾಡಿ ಬಂತಂತ, ನಮಗೆ ಪರಿಚಯ ಇರೋದು ಆ ಗಾಡಿ ಬಂದು ಟೋಚಿಂಗ್ ಮಾಡ್ಕೊಂಡು ರಾತ್ರಿನೇ ದುರ್ಗ ಕೇಳ್ಕೊಂಡು ಹೋಗಿದ್ದಾರೆ ಆ ಗಾಡಿಗೆ. ಇಲ್ಲ ಅಂದಿದ್ರೆ ನಾನು ಬರೋವರೆಗೆ ಇಲ್ಲೇ ಇರ್ಬೇಕಾಗಿತ್ತು ಅವನು. ಇಲ್ಲ ಕ್ರೌನ್ ಪಿನಿಯನ್ ಯೂಕ್ ಮಿಲ್ಲಿಂಗ್ ಬೇರೆ ತರಬೇಕಾಗಿತ್ತು. ಇವಾಗ ಹೊಸದು ಹಾಕಿದ್ದಾನೆ. ನೋಡೋದು ನಾಳೆ ಯಾವನ್ನ ಲೋಡಿಂಗ್ ಬಂದರೆ ಕಳ್ಸಂತ ಹೇಳೋದು, ಇಲ್ಲಾಂದರೆ ನಾಡ್ದ ನಾನೇ ಬಂದ್ರೆ ಆಯ್ತು. ಬನ್ನಿ ಮುಂದೆ ಹೋಗಿ ಸಿಗೋಣ ಇವತ್ತು.